ನಂಜನಗೂಡು ಜೆಎಸ್ಎಸ್ ಕಲ್ಯಾಣ ಮಂಟಪದಲ್ಲಿ ಕಳೆದ 8 ದಿನಗಳಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ವಿವಿಧ ಸಂಸ್ಥೆಗಳಿಂದ ನಡೆಯುತ್ತಿರುವ 1901ನೇ ಮಧ್ಯವರ್ಜುನ ಶಿಬಿರದಲ್ಲಿ ಮಾತನಾಡಿದ ಆಗಮಿನ್ ಸಂಸ್ಥೆಯ ಎಂಡಿ ಷಡಕ್ಷರಿ ಸ್ವಾಮಿ, ಪ್ರತಿ ಹಳ್ಳಿಗಳಲ್ಲೂ ಈಗ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಮದ್ಯ ದೊರಕುತ್ತಿದೆ. ಇದರ ಜೊತೆಗೆ ಡ್ರಗ್ಸ್, ಗಾಂಜಾ ಗ್ರಾಮಗಳತ್ತ ಬರಲು ಇನ್ನೂ ತಡವಿಲ್ಲ. ಇದರ ಬಗ್ಗೆ ಗ್ರಾಮಸ್ಥರು ಮತ್ತು ಹೆಂಗಸರು ಎಚ್ಚರಿಕೆ ಮತ್ತು ಕಾಳಜಿ ವಹಿಸಿ ತಡೆಯಲು ನಾಗರಿಕರ ಕರ್ತವ್ಯ ಹೆಚ್ಚಿದೆ ಎಂದ್ರ. ಆಶೀರ್ವಚನ ನೀಡಿದ ಬಸವಯೋಗಿ ಪ್ರಭು ಸ್ವಾಮೀಜಿಗಳು, ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಬಾರ್ಗಳಿಗೆ ಹೆಚ್ಚಿನ ಲೈಸೆನ್ಸ್ ನೀಡುತ್ತಿರುವುದು ಆಘಾತಕಾರಿ ವಿಷಯವಾಗಿದೆ. ಬಾರ್ಗಳು ಹೆಚ್ಚಿದಂತೆ ಮದ್ಯ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದರಿಂದ ತುಂಬು ಸಂಸಾರಗಳು ಬೀದಿಗೆ ಬರುತ್ತವೆ ಎಂದ್ರ. ಅಲ್ಲೊಂದು ಬಾರ್ ಓಪನ್ ಆಗಬೇಕು ಅಂತಕ್ಕಂಥದ್ದಿದೆ. ಅದನ್ನು ನೀವು ದಯವಿಟ್ಟು ನಿಮ್ಮ ಶಾಸಕರಿಗೆ ಧ್ರುವನಾರಾಯಣ ಅವರಿಗೆ, ಯಾಕಂದರೆ ಅಲ್ಲಿ ಒಂದು ಕಾಲೇಜ್ ಇದೆ, ಮತ್ತೊಂದು ಇನ್ನೊಂದು ಮಠ ಇದೆ, ಮತ್ತಷ್ಟು ಭಾಳಷ್ಟು ಗುಡಿಗಳಿದ್ದಾವೆ. ಆ ಒಂದು ಜಾಗದಲ್ಲಿ ಒಂದು ಏನು ಇನ್ನೊಂದು ಬಾರ್ ಅಂತಕ್ಕಂಥದ್ದು ಓಪನ್ ಆಗಬಾರ್ದು. ಅದನ್ನು ನೀವು ಶಾಸಕರಿಗೆ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ಒಂದು ಸಭೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸರ್ವಜ್ಞ, ಈ ನಾಡಿನ ಒಬ್ಬ ದೊಡ್ಡ ಕವಿ ಸರ್ವಜ್ಞ ಹೇಳ್ತಾನೆ, ಮದ್ಯಪಾನ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸಂತಾನ ಹರಗುವುದು ಸರ್ವಜ್ಞ ಅಂತಕ್ಕಂಥ ಒಂದು ಮಾತನ್ನು ಸರ್ವಜ್ಞ ಈ ಕರ್ನಾಟಕ ಕಂಡಂಥ ಒಂದು ಶ್ರೇಷ್ಠ ಕವಿ ಸರ್ವಜ್ಞ ಹೇಳ್ತಕ್ಕಂಥ. ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ, ಯಾಕಂದ್ರೆ ಮನಸ್ಸು ನೀವು ಬಾರವಾದ ಸಂದರ್ಭದಲ್ಲಿ ಮನಸ್ಥಿತಿಯೆಲ್ಲ ಆ ಕಡೆ ಎಳಿತಾ ಇರುತ್ತೆ ನಿಮಗೆ. ವಿಶ್ವಕರ್ಮ ನಿಗಮದ ಮಾಜಿ ಅಧ್ಯಕ್ಷ ನಂದಕುಮಾರ್ ಮಾತನಾಡಿ, 8 ದಿನಗಳ ಮಧ್ಯವರ್ಜನ ಶಿಬಿರದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಹಿನ್ನಡೆಯುಂಟಾಗಿತ್ತು. ಕೊನೆಯ ದಿನಗಳಲ್ಲಿ ಮದ್ಯ ವ್ಯಸನಿಗಳನ್ನ ಬದಲಾಯಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಮೊದಲು ನಮ್ಮ ಸಂಸ್ಕೃತಿ ಉಳಿಯಬೇಕು. ಸಂಸ್ಕೃತಿಯನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶಿಬಿರದಲ್ಲಿ ಕಲಿತುಕೊಂಡ ಪಾಠಗಳನ್ನ ಮನೆಗೆ ಹೋದ ನಂತರ ಅಳವಡಿಸಿಕೊಂಡು ಮುಂದೆ ಬರುವಂತೆ ಸಲಹೆ ನೀಡಿದ್ರ. ಇನ್ನು ಕಾರ್ಯಕ್ರಮದಲ್ಲಿ ಬಸವಯೋಗಿ ಪ್ರಭು, ಅಳಗಂಚಿ ಶಿವಯ್ಯ, ಜಯರಾಮ್ ನೆಲ್ಲಿತ್ತಾಯ, ಕಳಲಿ ಕೇಶವಮೂರ್ತಿ, ಪ್ರಭು ಸ್ವಾಮಿ, ವಿದ್ಯಾಸಾಗರ್, ಧರ್ಮರಾಜ್, ನಂದಕುಮಾರ್, ಶಶಿಕಲಾ ಗಿರೀಶ್ ಇನ್ನೂ ಹಲವರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.